ಒಂದೇ ತರ 25 ವರ್ಷದಿಂದ ಗುಗ್ಗು ಅದೇ ರೇಷ್ಮೆ ಸೀರೆ ಅದೇ ತರ ಬ್ಲೌಸು ಒಂದೇ ತರ ಹೋಗ್ತೀಯಾ ಮತ್ತೆ ಹೆಂಗೋಗ್ಬೇಕು ಅಂದೆ. ಸ್ವಲ್ಪ ಡಿಸೈನರ್ ಬ್ಲೌಸ್ ಹೊಲಿಸ್ಕೊ ಅಂದ್ರು. ಪಾಪ ನೀವು ಗಂಡ್ ಮಕ್ಳಿಗೆ ಅದ್ರ ಕಲ್ಪನೆನೇ ಇರಲ್ಲ ಆಯ್ತಾ. ಡಿಸೈನರ್ ಬ್ಲೌಸ್ ಅಂದ್ರೆ ಅದರಲ್ಲಿ 6 ಕಿಟಕಿ 3 ಬಾಗಿಲು 2 ಗುಂಡು ಎಲ್ಲ ಇರ್ತವೆ. ನೀವು ಮದುವೆ ಆಗದೆ ಇರೋರು ಇದ್ರೆ ಅಥವಾ ಮದುವೆ ಆಗು ಹೆಂಡತಿ ಏನಾದ್ರು ಡಿಮಾಂಡ್ ಮಾಡಿದ್ರೆ ಚಿನ್ನ ಕೇಳಿದ್ರೆ ಕೊಡ್ಸ್ಬಿಡಿ, 12,000 ಆಗಿದೆ ಗ್ರಾಮು ಆದ್ರೂ ಒಪ್ಕೊಳ್ಳಿ. ಬ್ಲೌಸ್ ಹೊಲಿಸ್ಕೊಡು ಡಿಸೈನ್ದು ಅಂದ್ರೆ ಒಪ್ಕೋಬೇಡಿ, ಯಾಕಂದ್ರೆ ಅದು ಅದಕ್ಕಿಂತ ಕಾಸ್ಟ್ಲಿ. ಅದು ನಿಜವಾಗ್ಲೂ ತುಂಬಾ ಕಾಸ್ಟ್ಲಿ. ಅವ್ರು ನಿಮ್ಗೆ ಹೇಳದೆ ಅರ್ಧ ರೇಟು, ಯಾಕೆಂದ್ರೆ ನಿಮ್ಮ ಹೃದಯದ ಬಗ್ಗೆ ಅವ್ರಿಗೆ ಕಾಳಜಿ ಇದೆ. ಅಟ್ಯಾಕ್ ಆಗ್ಬಾರ್ದು ಇವನಿಗೆ ಅಂತ ಅವ್ರು ಅದಕ್ಕೆ ಕೊಟ್ಟು ಒಂದು ಬ್ಲೌಸ್ ಹೊಲಿಯಕ್ಕೆ 50,000 1,00,000 ರೂಪಾಯಿ ಇದೆ. ನಂಬ್ತೀರಾ ನೀವು? ನಂಬೇಡಿ, ಮನೆಗೆ ಹೋಗಿ ಕೇಳ್ಬೇಡಿ, ಬೈಸ್ಕೊತೀರಾ. ಆಮೇಲೆ ನೋಡಕ್ಕೆ ಹೋಗ್ಬೇಡಿ. ಈ ನನ್ನ ಗೆಳತಿಯರೆಲ್ಲ ಸೇರಿ ನನ್ಗೆ ಅಂಥದ್ದೊಂದು ಡಿಸೈನರ್ ಬ್ಲೌಸ್ ಹೊಲಿಸಿ ಆ ಹಳ್ಳಿ ಕಾರ್ಯಕ್ರಮಕ್ಕೆ ಕಳ್ಸಿದ್ರು. ಆ ಹಳ್ಳಿನಲ್ಲಿ ಊರ್ ಮುಖಂಡ್ರು ಎದ್ ನಿಂತ್ರು ಸ್ವಾಗತ ಮಾಡಕ್ಕೆ. ನಿಮ್ಗೆಲ್ಲ ಸಾನೆ ಖುಷಿ ಆಗೈತಲ್ಲೂರ. ಅಖಿಲ ಭಾರತದಲ್ಲಿ ಅಣ್ಣ ಹಜಾರೆ ಎಷ್ಟು ಫೇಮಸ್ಸೋ, ಕರ್ನಾಟಕದಲ್ಲಿ ಅಕ್ಕ ಬಜಾರಿನೂ ಅಷ್ಟೇ ಫೇಮಸ್ ಆಗವಳೆ. ಬಜಾರಿ ಅಂತಾನೆ ಪುಣ್ಯಾತ್ಮ. ನನ್ನ ಅದು ಹೊಗಳ್ತಾ ಇದ್ದಾನ ಬೈತಾ ಇದ್ದಾನ ನಂಗೆ ಅರ್ಥ ಆಗ್ಬೇಕಲ್ಲ. ನಾನು ಸುಮ್ಮನೆ ಹಿಂಗಂದೆ. ಇವಮ್ಮನ್ ಕರ್ಸೋದು ಸುಲಭಕ್ಕಿಲ್ಲ ಬಿಡ್ರಿ. 5 ವರ್ಷದಿಂದ ಇವಮ್ಮಂಗೆ ಟ್ರೈ ಮಾಡ್ತಿದ್ವಿ ಅಂತ. ಕನ್ನಡನ ಸರಿಯಾಗಿ ಮಾತಾಡ್ಬೇಕು ಸರ್, ಇಲ್ದಿದ್ರೆ ಅರ್ಥನೇ ಬೇರೆ ಕೊಟ್ಬಿಡುತ್ತೆ. 5 ವರ್ಷದ ಕೆಳಗೆ ಕೇಳಿದ್ವಾ ಅಮೆರಿಕಾಗ ಹೋಯ್ತೀನಿ ಅಂದ್ಲು. 4 ವರ್ಷದ ಕೆಳಗೆ ಆಸ್ಟ್ರೇಲಿಯಾ ಅಂದ್ಲು. 3 ವರ್ಷದ ಕೆಳಗೆ ನ್ಯೂಜಿಲೆಂಡು ಅಂದ್ಲು. ಹೋದ ವರ್ಷ ಅದರಲ್ಲಿ ಕೆನಡಾಗ ಹೋಯ್ತೀನಿ ಅಂದ್ಲು. ಈ ವರ್ಷನೂ ಬರೋಕ್ಕಿಲ್ಲ, ಜಪಾನಲ್ಲಿ ಕರೆದವ್ರೆ ಅಂದ್ಲು. ಬಿಡ್ಲಿಲ್ಲ. ಕಮಿಟಿ ಮೆಂಬರ್ಸ್ 8 ಜನ ಹೋಗಿ ಬಲಾತ್ಕಾರ ಮಾಡಿ ಕರ್ಕೊಂಬಂದ್ರು. ಬಲವಂತ ಮಾಡಿ ಅನ್ಬೇಕು, ಬಡ್ಡಿ ಮಗ ಬಲಾತ್ಕಾರ. ಅದು ಒಬ್ಬಲ್ಲ, ಕಮಿಟಿ ಅವ್ರನ್ನೆಲ್ಲ ಲಿಸ್ಟಿಗೆ ಹಾಕೊಂಡು ಹೇಳ್ತಾ ಇದ್ದಾನ. ಇಂಥ ಸ್ವಾಗತ ಯಾರಿಗಾದ್ರೂ ಸಿಗಕ್ ಸಾಧ್ಯ? ಬೆವ್ತೋಗ್ಬಿಟ್ಟೆ ನಾನು. ಈಗ ಈ ಅಮ್ಮಂಗೆ ಸನ್ಮಾನ ಅಂದ್ರೆ ಸಾಧಾರಣ ನಮ್ಮಂತವ್ರಿಗೆ ಸನ್ಮಾನ ಅಂದ್ರೆ ಒಂದು ಹೂವಿನ ಬೊಕ್ಕೆ, ಒಂದು ಹಾರ, ಒಂದು ಶಾಲ್, ಒಂದು ಹಣ್ಣಿನ ಬುಟ್ಟಿ ಕೊಡ್ತಾರೆ. ಆ ಹಣ್ಣಿನ ಬುಟ್ಟಿ ತರೋರಿಗೆಲ್ಲ ನಾ ಯಾವಾಗ್ಲೂ ಹೇಳ್ತೀನಿ, ಆ ಕೊಡವನಿಗೆ ಕನ್ಫರ್ಮ್ ಆಗಿ ಗೊತ್ತು ಇವ್ರಿಗೆಲ್ಲ ಇದು ಯಾರಿಗೋ ಕೊಡೋದು ಗೆಸ್ಟ್ಗೆ ಅಂತ. ಅವನು ಕೆಳಗೆಲ್ಲ ಕೊಳ್ತಿರೋದಾಕಿ ಮೇಲೆ ಒಂದು 1 ಡಜನ್ ಬಾಳೆಹಣ್ಣು ಮಾತ್ರ ಸ್ವಲ್ಪ ಸುಮಾರಾಗಿರೋದು ಹಾಕಿರ್ತಾನೆ. ದಯವಿಟ್ಟು ಯಾರೇ ಹಣ್ಣಿನ ಬುಟ್ಟಿ ನೀವು ಯಾರಿಗೆ ತಗೊಂಬಂದ್ರು ನೋಡಿ ತಗೊಂಬಂದ್ ಕೊಡಿ. ಯಾಕೆ ಅಂದ್ರೆ ಎಲ್ಲ ಕೊಳ್ತೋಗಿರ್ತವೆ, ತಿನ್ನಂಗೂ ಎಲ್ಲ ಬಿಸಾಕ್ದಂಗೂ ಅಲ್ಲ, ಅದ್ ಮಾಡ್ತಾರೆ. ನಾನು ಆ ಕಲ್ಪನೆಯಲ್ಲಿದ್ದೆ. ತಗೋಬರ್ರೋ ಅಂದ್ರು. ಏನ್ ತಗೋಬರ್ತಾರೆ ಅಂದ್ರೆ ಬುಟ್ಟಿಗಟ್ಲೆ ಹೂವ, 10 ಬುಟ್ಟಿ ಹೂವ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸನ್ಮಾನಕ್ಕೆ. ನನಗೆ ಒಂದ್ ಕಡೆ ಖುಷಿ, ಒಂದ್ ಕಡೆ ಅಯ್ಯೋ ನಮ್ಮ ಮನೆಯವ್ರು ನನ್ನ ಯೂಸ್ಲೆಸ್ ಅಂತಾರಲ್ಲ ಬಡ್ಡಿ ಮಕ್ಳು ನೋಡ್ಬೇಕಿತ್ತು. 8-10 ಬುಟ್ಟಿ ನನ್ನ ಮೇಲೆ ಹೂವ ಸುರಿದ್ರು, ರೋಮಾಂಚನ ಅನ್ನಿಸ್ತು. ಈಗ ಸುಧಾ ಬರ್ಗೂರ್ ಅವರಿಂದ ಭಾಷಣ ಅಂದ್ರು ನಿಂತೆ. ನನ್ನ ಗ್ರಾಚಾರಕ್ಕೆ 8-10